ನಾಳೆ ಕ್ರಿಸ್ಮಸ್. ಬಾಲಕಂದ ಕೇಳುತ್ತಿರುವ ಕೆಲವು ಪ್ರಶ್ನೆಗಳಿವೆ. ನಿನ್ನ ಹೃದಯದೊಳು ಜನಿಸಲೇನ? ಸಂಬಂಧ ಕಡಿದಿರುವ ನಿನ್ನ ಆಪ್ತನ ಹೃದಯ ಮುಟ್ಟದೆ ನೀ ಹೇಗೆ ಆಚರಿಸುವೆ ನನ್ನ ಜಯಂತಿ? ಕ್ರಿಸ್ಮಸ್ ಹಬ್ಬದ ಆಡಂಬರಗಳಲ್ಲಿ ಹಸಿದವರನ್ನು ಮರೆಯುವೆಯ? ದಣಿದು ಬೆಂಡಾದವರ ಮರೆಯುವೆಯ? ಬಟ್ಟೆ ಬರೆಯಿಲ್ಲದವರ ಮರೆಯುವೆಯ? ನುಡಿದಂತೆ ನಡೆಯಬೇಕು ಎಂಬುದನ್ನು ಮರೆತು ಆಚರಿಸುವೆಯ? ತಂದೆ ತಾಯಿಯರ ಹೊರಗಟ್ಟಿ ನೀ ಆಚರಿಸುವೆಯ ಈ ಹುಟ್ಟುಹಬ್ಬ ನಿನ್ನ ಮನೆಯೊಳು? ವಂಚನೆಯಿಂದ ಭ್ರಷ್ಟಾಚಾರದಿಂದ ಪಡೆದ ಸಂಪತ್ತಿನಿಂದ ಆಚರಿಸುವೆಯ ಈ ಹಬ್ಬ? ಲೂಕನ ಶುಭ ಸಂದೇಶದ 4ನೇ ಅಧ್ಯಾಯದ 18ನೇ ವಾಕ್ಯ ಹೀಗೆ ನುಡಿಯುತ್ತಿದೆ: ದೀನದಲಿತರಿಗೆ ಶುಭ ಸಂದೇಶ, ಬಂಧಿತರಿಗೆ ಬಿಡುಗಡೆ, ಅಂಧರಿಗೆ ದೃಷ್ಟಿದಾನ, ಶೋಷಿತರಿಗೆ ಸ್ವಾತಂತ್ರ್ಯ. ಪ್ರಿಯರೇ, ಗೋದಲಿ ನಮ್ಮ ಮುಂದೆ ನೀಡುವಂತಹ ಈ ಸಂದೇಶವನ್ನು ಧ್ಯಾನಿಸೋಣ. ದೀನದಲಿತರಿದ್ದಾರೆ ನಮ್ಮ ಮಧ್ಯೆ, ಶೋಷಿತರಿದ್ದಾರೆ ನಮ್ಮ ಮಧ್ಯೆ, ಬಂಧಿತರಿದ್ದಾರೆ ನಮ್ಮ ಮಧ್ಯೆ. ಅವರನ್ನು ಹುಡುಕಿ ಎಂದು ಹೇಳುತ್ತಿದೆ ಈ ಗೋದಲಿ. ಧ್ಯಾನಿಸೋಣ ಪ್ರಿಯರೇ ಈ ಚಿಂತನೆಯ ಗೋದಲಿಯ ಮುಂದೆ. ಇದಕ್ಕಿರುವ ಉತ್ತರವೇ ನಾಳೆಯ ಆಚರಣೆ. ಬಾಲಯೇಸು ನಮ್ಮೆಲ್ಲರನ್ನ ಸ್ವರ್ಗದೆಲ್ಲ ದಯಾನುಗ್ರಹಗಳಿಂದ ಹರಸಲಿ, ತುಂಬಲಿ ಎಂದು ಪ್ರಾರ್ಥಿಸುತ್ತಾ, ವಂದಿಸುತ್ತಾ ಒಳ್ಳೆಯ ಒಂದು ಕ್ರಿಸ್ತ ಜಯಂತಿಯನ್ನು ಕೋರುತ್ತಾ ಇದ್ದೇನೆ. ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್. ಮೇ ಗಾಡ್ ಬ್ಲೆಸ್ ಯು ಆಲ್.